ಇವತ್ತು ಒಂದು ವಿಷಯದ ಬಗ್ಗೆ ಗಂಭೀರವಾಗಿ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಸರ್ಕಾರದ ಯೋಜನೆಯಲ್ಲಿ ಇದೊಂದು ಶಿವಭಾಗ್ಯ ಯೋಜನೆ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಯಲ್ಲಿ ಕಳೆದ 2025-26ನೇ ಸಾಲಿನಲ್ಲಿ ಶಿವಭಾಗ್ಯ ಕಳೆದ 118 ಕೋಟಿ ರೂಪಾಯಿ ಸರ್ಕಾರ ರಿಲೀಸ್ ಆಗಿತ್ತು. ಆ ರಿಲೀಸ್ ಆದಂಥ ಹಣವು ಸಹಿತ ಸರಿಯಾಗಿ ಮುಟ್ಟಿಸಲಿಲ್ಲ. ಮೊದಲನೇದಾಗಿ SC/ST ಒಂದ್ಸಲ ರಿಲೀಸ್ ಮಾಡಿದರು, ಎರಡನೇದಾಗಿ OBC ಅವರು ರಿಲೀಸ್ ಮಾಡಿದರು. ನಂತರ ಫೈನಲ್ ಆಗಿ ಏನೋ ಕಂತು ವೈಸ್ ಅವರು ಕೊಟ್ಟರು. ಕೊನೆಯ ಹಂತದಲ್ಲಿ ಅಮೌಂಟ್ ಬರಬೇಕಾಗಿತ್ತು. ಇನ್ನೂ ಇಲ್ಲಾಂದರೆ 1,18,000 ರೂಪಾಯಿ ರಿಲೀಸ್ ಮಾಡಿದ್ವು ಅಂತ ಹೇಳಿದರು. ಆದರೆ ಇನ್ನೂ ತನಕ ಅವರು ಕೊನೆ ಹಂತದ ಏನು ಅಮೌಂಟ್ ಇದೆ ಇಲ್ಲಾಂದರೆ 30 ಕೋಟಿಯಿಂದ 40 ಕೋಟಿ ರೂಪಾಯಿವರೆಗೆ ಇನ್ನೂ ನಮ್ಮ ಬಡ ಜನರದ ದುಡ್ಡನ್ನು ಅವರು ಸರ್ಕಾರ ಇಟ್ಕೊಂಡಿದೆ, ಇನ್ನೂವರೆಗೆ ರಿಲೀಸ್ ಮಾಡಿಲ್ಲ. ಆದಾಗ್ಯೂ 2027 ಮತ್ತು 26-27ನೇ ಸಾಲಿನಲ್ಲಿ ಮತ್ತೆ ಹೊಸದಾಗಿ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ ಪ್ರಕ್ರಿಯೆ ಮಾಡಿದ್ದು ಸಹಿತ ನಮ್ಮ ಕರ್ನಾಟಕದವರು ಈಗಾಗಲೇ ಇಷ್ಟು ಕಳೆದ ಹಲವಾರು ಅಂದರೆ 10 ವರ್ಷ ಆಯಿತು. 10 ವರ್ಷದಿಂದ ನಾವು ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ದಲಿತ ಚರ್ಮ ಕುಶಲಕರ್ಮಿಗಳು, ದಲಿತ ಜನಾಂಗ, ಉದ್ದಿಮೆದಾರರು, ಶಾಪರ್ಸ್ಗಳು ಸಾಕಷ್ಟು ಜನರು ತಮ್ಮ ಕಾರ್ಖಾನೆಗಳು ಮಾಡಿಕೊಂಡು ಸಪ್ಲೈ ಮಾಡಿ ಎಲ್ಲ ಶಾಲೆಗಳಿಗೆ ಪ್ರತಿ ಸಲ ಶಾಲೆಗಳಿಗೆ ಹೋಗಿ ಸಪ್ಲೈ ಮಾಡಿ ಅವರ ಯೋಗ್ಯತೆಗಳು ಅವರ ಕಾಲಳತೆಗಳು ನೋಡಿಕೊಂಡು ಒಬ್ಬೊಬ್ಬರು 10 ಸಲ ಡೀಲರ್ ಇದ್ದರು ಹೋಗಿ ಶಾಲೆಗಳಿಗೆ ಹೋಗಿ SDMC ಮುಖ್ಯ ಶಿಕ್ಷಕರು, DO, CRP, DDP ಇವರೆಲ್ಲ ನೇತೃತ್ವದಲ್ಲಿ ನಾವು ಸಪ್ಲೈ ಮಾಡಿ ಆ ಹಣವನ್ನು ನಾವು ಪಡೆದುಕೊಳ್ತಿದ್ದೀವಿ. ಇಲ್ಲಿವರೆಗೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ಇದರಿಂದ ಲಕ್ಷಾಂತರ ನಮ್ಮ ದಲಿತ ಚರ್ಮ ಕುಶಲಕರ್ಮಿಗಳು ಉದ್ಯೋಗ ಮಾಡಿಕೊಂಡು ಹೊಟ್ಟೆ ತುಂಬಿಕೊಳ್ತಿದ್ರು. ಆದಾಗ್ಯೂ ಏಕಾಏಕಿ ಸರ್ಕಾರವು 2026-27ನೇ ಸಾಲಿನಲ್ಲಿ ಗೊತ್ತಿಲ್ಲದೆ ತಾತ್ಕಾಲಿಕ ಟೆಂಡರ್ ಅಂತ ಹೇಳಿ ಟೆಂಡರ್ ಕರೆದು 104 ಕೋಟಿ ರೂಪಾಯಿಗೆ ಟೆಂಡರ್ ಮಾಡಿದೆ. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಸಹಿತ ಹಲವಾರು ಸಮಸ್ಯೆಗಳು ಇದ್ರೂ ಸಹಿತ ಕೆಲವೊಂದು ಕಂಡೀಷನ್ಸ್ ಹಾಕಿದ್ರು. ಅದರಲ್ಲಿ 5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ EMD ಕಟ್ಟಬೇಕು ಮತ್ತು 500 ಕೋಟಿ ರೂಪಾಯಿ ಅದಕ್ಕೆ ಇದು ಏನು ಟರ್ನೋವರ್ ಇರುವಂಥ ಸಂಸ್ಥೆಗಳಿಗೆ ಇದು ಟೆಂಡರ್ ಕೊಡಬೇಕಾಗುವುದು ಅಂತೇಳಿ ಟೆಂಡರ್ ಕಂಡೀಷನ್ನಲ್ಲಿ ಹಾಕಿದ್ರು. ಈ ಕಂಡೀಷನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ರೀತಿ ಕಂಡೀಷನ್ ಮಾಡಿ ಮತ್ತು ಇದು ಕೊಡುವ ಹೊನ್ನಾರ ಆ್ಯಕ್ಚುಲಿ ಏನೆಂದ್ರೆ ಕರ್ನಾಟಕ ಸರ್ಕಾರ ಏನು ಶಿಕ್ಷಣ ಸಚಿವರು ಇದ್ರಲ್ಲ, ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಮಾಡಿರುವ ಈ ಹೊನ್ನಾರ ಯಾವ ಹೊನ್ನಾರ ಅಂದರೆ ಅವ್ರ ಕಡೆಯಿಂದ ದುಡ್ಡು ಪಡೆದುಕೊಂಡು ಅವ್ರ ಕಡೆಯಿಂದ ವ್ಯವಹಾರ ಮಾಡಿಕೊಂಡು ಆ ಕಂಪನಿಗೆ ಬೇರೆ ನಮ್ಮ ರಾಜ್ಯದಲ್ಲಿ ಇರುವಂಥ ಕುಶಲಕರ್ಮಿಗಳು ಇದಾರ ಇಷ್ಟು ವರ್ಷ ಸಪ್ಲೈ ಮಾಡ್ತಿದ್ರು. ಲಕ್ಷಾಂತರ ಬಡ ಜನರು ಉದ್ಯೋಗ ಮಾಡಿಕೊಳ್ಳುವಂಥ ಉದ್ಯೋಗಕ್ಕೆ ಹೊಟ್ಟೆಗೆ ಚೂರಿ ಹಾಕಿ ಅದನ್ನು ಸರ್ವನಾಶ ಮಾಡಲು ಹೊರಟಿರುವ ಮಧು ಬಂಗಾರಪ್ಪರನ್ನು ಮೊದಲನೇದಾಗಿ ಅವರು ನಮ್ಮ ಸಮಾಜಕ್ಕೆ ನಮ್ಮ ಈ ಸಪ್ಲೈಯರ್ಗೆ ಮೊದಲು ಕ್ಷಮೆ ಕೇಳಿ ಆ ತುರ್ತಾಗಿ ಟೆಂಡರನ್ನು ರದ್ದುಪಡಿಸಬೇಕು. ಆ ತುರ್ತ ಟೆಂಡರ್ ರದ್ದುಪಡಿಸಲಿಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ ಆಗುತ್ತದೆ. ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಎಲ್ಲಿವರೆಗೆ ಮಾಡಬೇಕಾಗುತ್ತದೆ ಅಂದರೆ ಅದನ್ನು ಎಲ್ಲಿವರೆಗೆ ನಿಲ್ಲಿಸುವುದಿಲ್ಲ. ಯಾಕಂದರೆ ಅದು ಅಂತ ಪಬ್ಲಿಕ್ಕಿಗೆ ತೋರಿಸಿದ್ರು ನಾವು ಇಷ್ಟು ಕಮ್ಮಿ ಮಾಡಿದ್ವಿ ಅಂತೇಳಿ. ಆದರೆ ಅವ್ರು ಸಪ್ಲೈ ಮಾಡುವಂಥ ಈಗಾಗಲೇ ಇನ್ನೂ ತನಕ ಈ 3 ತಿಂಗಳಾಯಿತು, ಇನ್ನೂ ತನಕ ಒಂದು ಕಾಲು ಎಲ್ಲಿಯೂ ಸಪ್ಲೈ ಮಾಡಲಿಲ್ಲ. ಅದು ದಿಲ್ಲಿ ಮೂಲದ ಒಬ್ಬರು ಮಲ್ಟಿನ್ಯಾಷನಲ್ ಕಂಪ್ನಿಗೆ ಕೊಟ್ಟಿದ್ದಾರೆ. ಯಾಕೆ ನಮ್ಮ ಕರ್ನಾಟಕ ರಾಜ್ಯದ ದುಡ್ಡು, ಇವರು ಕರ್ನಾಟಕದ ಮಂತ್ರಿಗಳು, ಕರ್ನಾಟಕ ರಾಜ್ಯದ ಜನರಿಗೆ ನಮ್ಮ ಹಿತ ಕಾಪಾಡಿಕೊಳ್ಳೋ ಯೋಗ್ಯತೆ ಇವರಲ್ಲಿಲ್ಲ. ನಮ್ಮ ಯೋಗ್ಯತೆ ಕಾಪಾಡಿಕೊಳ್ಬೇಕಾಗಿತ್ತಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನರು ನಾವು ಉದ್ಯೋಗಗಳಾದೀವಿ, ಆ ಉದ್ಯೋಗ ನೋಡ್ಕೊಂಡು ಕೊಡಬೇಕಾಗಿತ್ತು. ಕನ್ನಡಿಗರ ಒಂದು ಉದ್ಯೋಗ ಮತ್ತು ಶಿಸ್ತು ಭದ್ರತೆಗಾಗಿ ಶಿವಭಾಗ್ಯ ಮಾಡಿದ ಕಾರಣ ಏನು, ಶಿಸ್ತು ಭದ್ರತೆಗೋಸ್ಕರ ಒಂದು ಶಿಸ್ತಾಗಿ ಕಾಣಬೇಕು, ಒಳ್ಳೆಯ ರೀತಿಯಾಗಿ ಕಾಣಬೇಕು ಅಂತೇಳಿ ಡ್ರೆಸ್ ಶಿವಭಾಗ್ಯ ಮಾಡಿದರು. ಶಿವಭಾಗ್ಯ ಸಾಕ್ಸ್ ಕೊಡೋದು, ಬೆಲ್ಟ್ ಕೊಡೋದು, ಟಾಯ್ ಕೊಡೋದು, ಬಟ್ಟೆಗಳು ಕೊಡೋದು ಶಿವಭಾಗ್ಯ ಅಂತೂ ಮಹತ್ವಾಕಾಂಕ್ಷಿ ಯೋಜನೆ ಮಾಡಿದರು. ಆ ಯೋಜನೆಯನ್ನೇ ಇವರು ಹಾಳು ಮಾಡಲು ಹೊರಟಿರು. ಯಾಕಂದರೆ ಇಂಥ ಕಳಪೆ ಮಟ್ಟದ ಶೂಗಳನ್ನು ಅವರು ದಿಲ್ಲಿ ಮೂಲಕ ಕೊಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಇದಕ್ಕೆ ಹೋಗಿದ್ದಾರೆ, ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅದಕ್ಕೆ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ತಿಳಿದುಕೊಂಡು ಆ ಕೊಡುತ್ತಿರುವಂಥ ಈ ಶೂಗಳು ಈಗಾಗಲೇ ಅವ್ರು ಸಪ್ಲೈ ಮಾಡುತ್ತಿರುವಂಥ ಶೂಗಳು ಕೆಲವು ಜಾಗಗಳಲ್ಲಿ ಬಂದವು, ನಾನು ನೋಡಿ ಗೊತ್ತಾಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಹೇಳ್ತಾರೆ ಟೆಂಡರ್ ಹಾಕೋ ಇದು ಸಪ್ಲೈ ಮಾಡಬೇಕಾಗಿತ್ತಂದರೆ 24 ಕಂಡೀಷನ್ಸ್ಗಳು ಹಾಕಿದ್ರು. ಏನು ಸ್ಥಳೀಯವಾಗಿರಬೇಕು, ಆಮೇಲೆ ಬ್ರ್ಯಾಂಡೆಡ್ ಕಂಪನಿಗಳು ಕೊಡಬೇಕು, ಅದರ ಬಾಳಿಕೆ ಬರಬೇಕು, ಆಮೇಲೆ 3 ವರ್ಷಕ್ಕಿಂತ ಹೆಚ್ಚಿನ ನಾವು GST ಹೊಂದಿರಬೇಕು, ಅಧಿಕೃತ ಮಾರಾಟಗಾರ ಇರಬೇಕು ಅಂತೇಳಿ.
ಆದ್ರೆ ಹೊರ ರಾಜ್ಯದವರಿಗೆ ಯಾವುದೇ ಕಂಡೀಷನ್ಸ್ಗಳಿಲ್ಲ. ಆ ಕಂಡೀಷನ್ ಇಲ್ಲದೆ ಅವ್ರ ಕಡೆಯಿಂದ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಅವ್ರು ಟೆಂಡರ್ ಕೊಡ್ತಾರೆ ಅಂದ್ರೆ ನಮ್ಮ ಜನರ ಹಿತ ಏನು ಕಾಪಾಡಿಕೊಳ್ತಾರೆ. ಹಾಗಾದ್ರೆ ನಾವು ಎಲ್ಲಿ ಹೋಗ್ಬೇಕು? ಈಗಾಗಲೇ ಮುಂದಿನ ವರ್ಷಕ್ಕಾಗಿ ಶೂ ಭಾಗ್ಯ ಇದೆ ಅಂತೇಳಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಎಷ್ಟು ಲಕ್ಷಾಂತರ ಜನ ಶೂಗಳು ರೆಡಿ ಮಾಡಿ ಇಟ್ಟಿದ್ದೀವಿ. ಆ ಶೂಗಳು ಯಾರಿಗೆ ಕೊಡ್ಬೇಕು ನಾವೀಗ? ಅದು ಒಂದು ಹೊಡೆತ. ಎರಡನೇದು, ಹಳೇದು ಪೇಮೆಂಟ್ ನಮಗೆ ಬಂದಿಲ್ಲ. ಅದು ಪೇಮೆಂಟ್ ಬರಲಾರ್ದೆ ಇವರು ಮತ್ತೆ ಶೂ ಟೆಂಡರ್ ಮಾಡಿ ಹೊರ ರಾಜ್ಯಕ್ಕೆ ಇನ್ಕಮ್ ಮಾಡಿ ಕೊಡ್ತಾರೆ. ಆದ್ರೆ ನಮ್ಮ ಜನರಿಗೆ ಬೀದಿ ಪಾಲು ಮಾಡಿದ್ದಾರೆ. ಎಲ್ಲ ಇರುವಂತ ಇಂಡಸ್ಟ್ರಿಗಳು ಸತ್ಯಾನ ಹಾಳು ಮಾಡಿದ್ರು, ಮತ್ತೆ ಎಲ್ಲ ಬೀದಿ ಪಾಲು ಮಾಡಿದ್ರು. ಮತ್ತೆ ಇರುವಂತ ಈಗಾಗಲೇ ಸಾಕಷ್ಟು ಜನ ಇದಕ್ಕೆ ನಂಬ್ಕೊಂಡು ತಮ್ಮ ಹೊಟ್ಟೆ ಉದ್ಯೋಗ ಮಾಡಿಕೊಂಡಿದ್ರು ಸಹಿತ ಅದನ್ನು ಹಾಳು ಮಾಡಲು ಪ್ರಯತ್ನ ಮಾಡಿದ ಮಧು ಬಂಗಾರಪ್ಪರು ಯಾವುದೇ ರೀತಿಯಾದ ಅವ್ರ ನೈತಿಕತೆ ಇಲ್ಲ. ಅದಕ್ಕೆ ಅವರು ಅವ್ಯವಹಾರ ಮಾಡಿದ್ದಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕು. ಮತ್ತು ನಮ್ಮ ಉಗ್ರ ಇಲ್ಲಪ್ಪ ಅಂದ್ರೆ ಮತ್ತು ಅವ್ರ ಟೆಂಡರ್ ಏನಿದೆ, ಕಳಪೆ ಮಟ್ಟದ ಏನು ಶೂ ಇದೆ, ಅದು 50ರಿಂದ 60 ರೂಪಾಯಿ ಬರುವಂಥ ಶೂಗಳು ಸರ್ಕಾರದ ಲೆಕ್ಕದಲ್ಲಿ 201, 295 ಮತ್ತು 245 ರೂಪಾಯಿಗಳಿಗೆ ಶೂ ಭಾಗ್ಯ ಅವರಿಗೆ ಟೆಂಡರ್ ಕೊಟ್ಟಿದ್ದಾರೆ. 60 ರೂಪಾಯಿ ಮಾಲಿಗೆ 265, 295 ರೂಪಾಯಿ ಕೊಡ್ತಾರಂದ್ರೆ ಎಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗುತ್ತೆ. ಅದ್ರಗೋಸ್ಕರ ಮಾನ್ಯರೇ, ನಾವು ಕರ್ನಾಟಕ ರಾಜ್ಯದಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಸಹಿತ ಸಾಕಷ್ಟು ಈಗ ಕಳೆದ ಮತ್ತು 3 ತಿಂಗಳಿಗಿಂತ ಮೊದಲು ಟೆಂಡರ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಎಲ್ಲರ ರಾಜ್ಯ ಮಟ್ಟದ ಮಾನ್ಯ ಘನತೆಯುತ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಯವರಿಗೆ ಮತ್ತು ಮಧು ಬಂಗಾರಪ್ಪ ಅವರಿಗೆ, ಆಮೇಲೆ ಎಲ್ಲ ಮಂತ್ರಿವರ್ಯರಿಗೆ ನಾವು ಆಲ್ರೆಡಿ ಮನವಿ ಪತ್ರವನ್ನು ಕೊಟ್ಟು ಯಾವುದೇ ರೀತಿ ಟೆಂಡರ್ ಮಾಡಬೇಡಿ, ದಲಿತರ ಉದ್ಯೋಗ ಇದೆ, ಉದ್ಯೋಗವನ್ನು ಕಸಿದುಕೊಳ್ಳಬೇಡಿ, ನಾವು ಹೊಟ್ಟೆಗೆ ಚೂರಿ ಹಾಕಬೇಡಿ, ಅದಕ್ಕೆ ದಯಮಾಡಿ ನೇರವಾದಂಥ ಈ ಉದ್ಯೋಗ ನೀತಿ ನಮಗೆ ಕೂಡಿ ದಯಮಾಡಿ ಟೆಂಡರ್ ಮಾಡಬೇಡಿ, ಆ್ಯಸ್ ಇಟ್ ಈಸ್ ಮಾಡಿ. ಇಲ್ಲಪ್ಪ ಅಂದ್ರೆ ಹೇಗಿದೆ ಹಾಗೆ ಮಾಡಿ. ಇಲ್ಲಪ್ಪ ಅಂದರೆ ಜಿಲ್ಲೆವಾರು ಟೆಂಡರ್ ಕರೀರಿ, ಆ ಟೆಂಡರ್ ನಾವು ಸಪ್ಲೈ ಮಾಡ್ತೀವಿ ಮತ್ತು ನಿಮ್ಮ ವೀಕ್ಷಣೆಯಲ್ಲಿ ನಾವು ಸಪ್ಲೈ ಮಾಡ್ತೀವಿ. ನಮ್ಮ ಹೊಟ್ಟೆಗೆ ಒಂದು ಉದ್ಯೋಗ ಆಗುತ್ತೆ ಎಲ್ಲರಿಗೆ. ಅದರ ಸಂಬಂಧ ನಾವು ಏನು ಮಾಡ್ತೀವಿ, ಇದೇ ಹಿಂಗೆ ಮುಂದುವರೆದ್ರೆ ನಮಗೆ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇಲ್ಲಾರೆ ನಾವು ದೊಡ್ಡ ಉಗ್ರ ಹೋರಾಟ ಮಾಡಿ ಈಗೇನು ಕಳಪೆ ಮಟ್ಟದ ಶೂಗಳನ್ನು ಸಪ್ಲೈ ಮಾಡಿದರೆ ಅವ್ರಿಗೆ ಯಾವುದೇ ರೀತಿಯಾದ ಪೇಮೆಂಟ್ ರನ್ ಆಗಬಾರದು. ಇದು ಪೇಮೆಂಟ್ ಆದರೆ ಅವ್ರಿಗೆ ಪೇಮೆಂಟ್ ಕೊಟ್ಟರೆ ಹಣಕಾಸಿನ ವ್ಯವಹಾರ ಆದರೆ ಇದರಲ್ಲಿ ಪಕ್ಕ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಹೇಳಲು ನಾನು ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ ಮತ್ತು ದೃಢ ನಿರ್ಧಾರದಿಂದ ಹೇಳ್ತಾ ಇದ್ದೇನೆ. ಯಾಕಂದರೆ ಒಂದು ಶೂ 60 ರೂಪಾಯಿ ಸಿಗುವಂಥದ್ದು 245 ರೂಪಾಯಿ ಟೆಂಡರ್ ಮಾಡ್ತಾರೆ ಅಂದರೆ ಇಟ್ ಈಸ್ ಹ್ಯೂಜ್ ಅಮೌಂಟನ್ನು ಅವರು ತೆಗೆದುಕೊಂಡಿದ್ದಾರೆ. ಅದಕ್ಕೆ ದಯಮಾಡಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಚರ್ಮಕುಶಲ ಕರ್ಮಿಗಳದಾರ, ಸುಮಾರು ಇಲ್ಲಿ ಲಕ್ಷಾಂತರ ಜನ ಚರ್ಮಕುಶಲ ಕರ್ಮಿಗಳದಾರ, ಅವ್ರ ಉದ್ಯೋಗದ ಮೇಲೆ ಹೊಡೆತ ಕೊಡಲಾರದೆ ಸರಿಯಾಗಿ ಜಿಲ್ಲಾವಾರು ಅಥವಾ ಇಲ್ಲಪ್ಪ ಅಂದರೆ ಈ ಹಿಂದೆ ಹೇಗಿದೆ ಆ ರೀತಿ ಮಾಡಬೇಕಂತೇಳಿ ನನ್ನ ಕಳಕಳಿ ವಿನಂತಿ ಇದೆ. ಅದಕ್ಕೆ ನಮ್ಮ ನೆಲ ಜಲ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಕರ್ನಾಟಕದ ಒಂದು ದಲಿತ ಉದ್ಯಮಿಗಳಿಗೆ ಅವಕಾಶ ಕೊಡುವುದು ಸರ್ಕಾರದ ಒಂದು ಕರ್ತವ್ಯ ಇದೆ. ಮತ್ತು ಮತ್ತೊಂದು ದಲಿತರನ್ನು ಉಪಯೋಗ ಮಾಡಿಕೊಂಡು ದಲಿತರಿಗಾಗಿ ವೋಟ್ ಬ್ಯಾಂಕನ್ನು ಮಾಡಿಕೊಂಡು ದಲಿತರು ಯಾವಾಗಿದ್ರೂ ನಮ್ಮ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಸರ್ಕಾರ ಪರವಾಗಿದೆ, ಅವರಿಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂದರೆ ನಾವು ಏನನ್ನು ಸಹಿಸ್ಕೊಳ್ಳೋದು? ಇದಕ್ಕಾಗಿ ನಮಗೆ ದೊಡ್ಡ ಹೊಡೆತ ಆಗಿದೆ. ಅದನ್ನು ದಯಮಾಡಿ ತಾವು ಅದನ್ನು ವೀಕ್ಷಣೆ ಮಾಡಿ ಅದನ್ನು ರದ್ದುಪಡಿಸಿ ಆ್ಯಸ್ ಇಟ್ ಈಸ್ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯಿಂದ ಕೇಳ್ಕೊಳ್ತಾ ಇದೆ. ಧನ್ಯವಾದಗಳು. ಸರ್ಕಾರದಿಂದ ಯಾವ ರೀತಿ ಅವರ ಸ್ಪಂದನೆ ಬಂದಿದೆ ಅಂತ ಲೆಟರ್ ಕಳಿಸಿದ್ದಾರೆ ಏನಂತ? ನಾವು ಸಾಕಷ್ಟು ಲೆಟರ್ ಟೆಂಡರ್ ಆಗೋಕ್ಕಿಂತ ಮುಂಚಿತವಾಗಿ ಕೊಟ್ಟು ರಿಸೀಟ್ ತೊಗೊಂಡಿದ್ದೀನಿ. ಆಮೇಲೆ ಮಧು ಬಂಗಾರಪ್ಪ ಅವರಿಗೆ ನೇರವಾಗಿ ಭೇಟಿಯಾಗಿದ್ದೀನಿ. ಹಿಂದಿನ ಮುಖ್ಯಮಂತ್ರಿಗಳಿಗೆ ಇರುವಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಭೇಟಿಯಾಗಿದ್ದೀನಿ. ಮತ್ತು ಈಗಿರುವ ಮುಖ್ಯಮಂತ್ರಿಯವರಿಗೂ ಸಹಿತ ನಾವು ಭೇಟಿಯಾಗಿ ಮನವಿ ಪತ್ರ ಕೊಟ್ಟಿದ್ವಿ. ಅವರು ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಯಾವ ಟೆಂಡ್ರು ಯಾವುದು ಆಗಿಲ್ಲ ರೀ, ರೀಸಫಲ್ ಆದ ನಂತರ ನೋಡೋಣ ಅಂತೇಳಿ ಸ್ಪಷ್ಟವಾಗಿ ನಮಗೆ ಹೇಳಿದರು. ಆದರೆ ನಮ್ಮ ಸ್ಪಂದನೆಗೆ ಯಾವುದೋ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ಯಾವುದೇ ರೀತಿಯಾಗಿ ಅವರು ಸ್ಪಂದನೆ ಮಾಡಿಲ್ಲ. ಅವರು ಆ್ಯಸ್ ಇಟ್ ಈಸ್ ಸುಮ್ಮನಾಗಿದ್ದಾರೆ. ಆದರೆ ಯಾವುದೇ ರೀತಿಯಾದ ನಾವು ಇದನ್ನು ಒಪ್ಪಲಿಲ್ಲ ಅಂದರೆ ನಾವು ಕಾನೂನು ಹೋರಾಟ ಮಾಡಲಿಕ್ಕೂ ಸಿದ್ಧಿದ್ದೀವಿ, ರಾಜ್ಯ ಮಟ್ಟದ ಹೋರಾಟ ಮಾಡಲಿಕ್ಕೂ ಸಿದ್ಧಿದ್ದೀವಿ. ಧನ್ಯವಾದಗಳು.